Hi students, I am back with our next chapter from economics, which is called meaning and importance of economics. Okay, ಮಕ್ಕಳೇ ಎಕನಾಮಿಕ್ಸ್ ಅಂದರೆ ಏನು? ಮಕ್ಕಳೇ ಎಕನಾಮಿಕ್ಸ್ ಅಂದರೆ ಒಂದು ಸಬ್ಜೆಕ್ಟ್, ಸೋಷಿಯಲ್ ಸೈನ್ಸಿನ ಸಬ್ಜೆಕ್ಟ್. ಇದರಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ, ವಿ ವಿಲ್ ಲರ್ನ್ ಹೌ ಟು ಅರ್ನ್ ಮನಿ. ಓಕೆ, ಪೀಪಲ್ ಲರ್ನ್ ಹೌ ಟು ಅರ್ನ್ ಮನಿ. ಸಂಪಾದನೆ ಹೇಗೆ ಮಾಡಬೇಕು, ಮತ್ತು ಅದನ್ನು ಸ್ಪೆಂಡ್ ಹೇಗೆ ಮಾಡಬೇಕು, ಮತ್ತು ಅದನ್ನು ಸೇವ್ ಹೇಗೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಮತ್ತು ಅದನ್ನು ಹೇಗೆ ಉಳಿಸ್ಬೇಕು, ಇದನ್ನು ಕಲಿಯೋದನ್ನ, ದುಡ್ಡಲ್ಲಿ ಇದನ್ನು ಹೇಗೆ ಸಂಪಾದಬೇಕು, ಹೇಗೆ ಉಳಿಸ್ಬೇಕು, ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನೋ ಕಲಿಯೋದು ಸಬ್ಜೆಕ್ಟನ್ನು ನಾವು ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಆಯಿತಾ? ಈಗ ಮುಂದೆ ನೋಡೋಣ ಇದರಲ್ಲಿ ನಾವು ಏನೇನು ಕಲಿತೀವಿ ಅಂತ. ಮೀನಿಂಗ್ ಆಫ್ ಎಕನಾಮಿಕ್ಸ್ ಅಂದರೆ ಏನು ಅಂತ ಕಲಿತೀವಿ. ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಎಕನಾಮಿಕ್ಸ್ ಕಲಿಯೋದ್ರಿಂದ ನಮಗೆ ಏನೇನು ಗೊತ್ತಾಗುತ್ತೆ ಅನ್ನೋದು. ಟು ಡಿಫೈನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುದಿದೆ ಅಂತ ಗೊತ್ತಾಗುತ್ತೆ. ಪ್ರೊಡಕ್ಷನ್ ಆ್ಯಂಡ್ ಫ್ಯಾಕ್ಟ್ರಿ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಮತ್ತು ಫ್ಯಾಕ್ಟ್ರೀಸ್ ಪ್ರೊಡಕ್ಷನ್ ಎಂದು ಗೊತ್ತಾಗುತ್ತೆ. ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಮಕ್ಕಳೇ, ಎಕನಾಮಿಕ್ಸ್ ಅಂದರೆ ಏನು ಅನ್ನೋದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್. ಓಕೆ, ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಹಣವನ್ನು ಸಂಪಾದಿಸುವಂತಹ ಕೆಲಸಗಳನ್ನು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಮಕ್ಕಳೇ. ಇದ್ರ ಬಗ್ಗೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಪ್ರಾಬ್ಲಮ್ಸ್ ಆಫ್ ಇಂಡಿವಿಜುವಲ್ಸಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾಗುತ್ತೆ. ಬಿಸ್ನೆಸ್ ಯೂನಿಟ್ಸಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾಗುತ್ತೆ. ಸೊಸೈಟಿಯಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾಗುತ್ತೆ. ಮತ್ತು ಗ್ಲೋಬಲ್ ಎಕನಾಮಿ ಬಗ್ಗೆ ಗೊತ್ತಾಗುತ್ತೆ ಮಕ್ಕಳೇ. ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ಸ್ ಈಸ್ ಟು ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್ ಟು ಲಿವ್ ಇನ್. ಎಕನಾಮಿಕ್ಕಿನ ಮೇನ್ ಆಬ್ಜೆಕ್ಟಿವ್, ಬೇಸಿಕ್ ಆಬ್ಜೆಕ್ಟಿವ್ ಏನಂದರೆ ಈ ವರ್ಲ್ಡನ್ನು ಒಂದು ಬೆಟರ್ ಪ್ಲೇಸ್ ಮಾಡುವಂಥದ್ದು. ಯಾಕಂದರೆ ಎಲ್ಲರೂ ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗಲಿ ಅಂತ. ನೋಡಿ ಮಕ್ಕಳೇ, ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗಬೇಕಂದ್ರೆ ನಮಗೆ ಫಸ್ಟು ಊಟ, ನೀರು ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ಫ್ರೀ ಆಫ್ ಕಾಸ್ಟ್ ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಂಡ್ಕೊಂಡು ತಿನ್ನುವಷ್ಟು ಇರಬೇಕು, ಹೌದಲ್ವಾ? ಆವಾಗ ನಮಗೆ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಈಗ ನೀವು ಒಂದು ಹೊತ್ತಿನ ಊಟ ಮಾಡಬೇಕಂದ್ರೆ 1,000 ರೂಪಾಯಿ 2,000 ರೂಪಾಯಿ ಬೇಕು ಅಂದರೆ ನಮ್ಮ ಜೀವನ ಏನಾಗ್ಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ, ಹೌದಲ್ವಾ? ಇದು ಇಲ್ಲಿ ಹೇಳ್ತಿರುವಂಥದ್ದು. ಎಲ್ಲರೂ ಲೈಫು ಈಸಿ ಆಗಲಿ ಅನ್ನೋದೇ ಎಕನಾಮಿಕ್ಕಿನ ಬೇಸಿಕ್ ಆಬ್ಜೆಕ್ಟಿವ್. ಹೆನ್ಸ್ ದ ನಾಲೆಡ್ಜ್ ಆಫ್ ಎಕನಾಮಿಕ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಆಫ್ ಅಸ್. ಇದು ಗೊತ್ತಾಗಬೇಕಂದ್ರೆ ಎಕನಾಮಿಕ್ಸ್ನ ನಾಲೆಡ್ಜ್ ನಮಗೆಲ್ರಿಗೂ ಬೇಕೇ ಬೇಕು. ವಾಟ್ ಈಸ್ ಎಕನಾಮಿಕ್ಸ್ ಅಂದರೆ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್ ಯಾಕೆ ಬೇಕು, ಅದು ಯಾಕೆ ಇಂಪಾರ್ಟೆಂಟು? ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಇಸ್ ಟು ಫೈಂಡ್ ದ ಆನ್ಸರ್ ಫಾರ್ ದೀಸ್ ಕ್ವೆಶನ್ಸ್. ಈ ಚಾಪ್ಟರ್ ಏನು ಹೇಳುತ್ತೆ ಅಂದರೆ ಈ 2 ಕ್ವೆಶನ್ಸಿನ ಆನ್ಸರು ನಮಗೆ ಕೊಡುತ್ತೆ ಮಕ್ಕಳೇ. ಇಂಡಿಯನ್ಸ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್. ಓಕೆ, ಇಂಡಿಯನ್ಸ್ ಏನಿದ್ರು ಏನ್ಷಿಯಂಟ್ ಟೈಮಿಂದ, ಹಳೆ ಕಾಲದಿಂದ, ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಟು ದ ಸ್ಟಡಿ ಆಫ್ ಮ್ಯಾನ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಮನುಷ್ಯನ ಎಕನಾಮಿಕ್ ಆ್ಯಕ್ಟಿವಿಟೀಸಿಗೆ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ. ಡೀಟೇಲ್ಡ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಇನ್ ಮನುಸ್ಮೃತಿ ಅಬೌಟ್ ಫಾರ್ಮಿಂಗ್, ಇಂಡಸ್ಟ್ರಿ, ಟ್ಯಾಕ್ಸ್, ರೆವೆನ್ಯೂ ಆ್ಯಂಡ್ ಅದರ್ ಎಕನಾಮಿಕ್ ಇಶ್ಯೂಸ್. ಮಕ್ಕಳೇ, ಈ ಎಕನಾಮಿಕ್ ಇಶ್ಯೂಸ್ ಬಗ್ಗೆ ಈಗಷ್ಟೇ ಅಲ್ಲ ನಾವು ಕಲಿತಿರೋದು. ಫಸ್ಟ್ ಏನ್ಷಿಯಂಟ್ ಟೈಮಲ್ಲಿ ಬುಕ್ಸ್ನ ಬರೆದಿದ್ದಾರೆ, ಮನುಸ್ಮೃತಿ ಅನ್ನೋ ಬುಕ್ಕು. ಇದರಲ್ಲಿ ಯಾವುದಾದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ಫಾರ್ಮಿಂಗ್ ಬಗ್ಗೆ ಹೇಳಿದ್ದಾರೆ, ಇಂಡಸ್ಟ್ರೀಸ್ ಬಗ್ಗೆ ಹೇಳಿದ್ದಾರೆ, ಟ್ಯಾಕ್ಸ್ ಬಗ್ಗೆ ಹೇಳಿದ್ದಾರೆ, ರೆವೆನ್ಯೂ ಬಗ್ಗೆ ಹೇಳಿದ್ದಾರೆ, ಮತ್ತು ಎಕನಾಮಿಕ್ ಇಶ್ಯೂಸ್ ಬಗ್ಗೆ ಕೂಡ ಅದರಲ್ಲಿ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೌಟಿಲ್ಯ ನಮಗೆ ಮೊದಲೇ ಗೊತ್ತು, ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಓದಿದ್ವಿ, ಆಯಿತಾ? ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೌಟಿಲ್ಯ ಅವ್ರ ಬಗ್ಗೆ ಓದಿದ್ದೀವಿ. ಈಗ ಇಲ್ಲೂ ಮತ್ತೆ ಅದೇ ಸೇಮ್. ಓಕೆ ನಮ್ಮ ಮಕ್ಕಳೇ, ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕೌಟಿಲ್ಯ ಹೂ ಲಿವ್ಡ್ ಡ್ಯೂರಿಂಗ್ ದ ಮೌರ್ಯಾಸ್ ಪೀರಿಯಡ್ ರೋಟ್ ಅ ಬುಕ್ ಕಾಲ್ಡ್ ಅರ್ಥಶಾಸ್ತ್ರ. ಮತ್ತೆ ಇಲ್ಲಿ ಬಂತು ಕೌಟಿಲ್ಯನ ಬುಕ್ಕು, ಕೌಟಿಲ್ಯ ಬರೆದಿರುವಂತಹ ಬುಕ್ಕು ಅರ್ಥಶಾಸ್ತ್ರ. ಓಕೆ ಮಕ್ಕಳೇ, ಈ ಬುಕ್ಕಲ್ಲೂ ಕೂಡ ಬರೆದಿದ್ದಾರೆ. ಇನ್ನೊಂದು ಬುಕ್ ನಾನು ಯಾವ್ದು ಹೇಳಿದೆ, ಮನುಸ್ಮೃತಿ ಅನ್ನೋದ್ರಲ್ಲೂ ಕೂಡ, ಇದರಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇದೆರಡು ನೀವು ನೆನ್ಪಿಟ್ಕೊಳ್ಳುವಂಥ ವಿಷಯ. ದಿಸ್ ಗಿವ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್, ಎಕ್ಸ್ಪ್ಲನೇಷನ್ ಆಫ್ ನಾಟ್ ಓನ್ಲಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್. ನಾವು ಪೊಲಿಟಿಕ್ಸಲ್ಲಿ ಓದಿದ್ವಿ, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬರೀ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಲ್ಲ ಅರ್ಥಶಾಸ್ತ್ರ ಇನ್ಫಾರ್ಮೇಷನ್ ಕೊಡೋದು, ಹಾಗೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಹೇಗೆ ಮಾಡಬೇಕು, ಎಕನಾಮಿಕಲ್ಲಿ ಕೂಡ ಸಿಸ್ಟಮ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್
ಇದೆ ಅರ್ಥಶಾಸ್ತ್ರದಲ್ಲಿ, ಆಯ್ತಾ. ಮೀನಿಂಗ್ ಆಫ್ ಎಕನಾಮಿಕ್ಸ್ ಈಗ ನೋಡೋಣ. ಎಕನಾಮಿಕ್ಸ್ ಅಂದರೆ ಏನು? ದ ವರ್ಡ್ ಎಕನಾಮಿಕ್ಸ್, ಎಕನಾಮಿಕ್ಸ್ ಅನ್ನೋ ವರ್ಡ್ ಬಂದಿರೋದು ಮಕ್ಕಳೇ, ಈ ಎಕನಾಮಿಕ್ಸ್ ಅನ್ನೋ ವರ್ಡ್ ಬಂದಿರೋದು ಎಲ್ಲಿಂದ? ಗ್ರೀಕ್ ವರ್ಡ್ ಇಂದ, ಓಕೆನಾ. ಗ್ರೀಕ್ ವರ್ಡ್ ವಿಚ್ ಇಸ್ ಕಾಲ್ಡ್ oikos and nomos. Oikos and nomos. ಮಕ್ಕಳೇ oikos ಅಂದ್ರೆ ಹೌಸ್, ಓಕೆನಾ. oikos ಅಂದ್ರೆ ಹೌಸ್, nomos ಅಂದ್ರೆ ಮ್ಯಾನೇಜ್ಮೆಂಟ್. ಈ ಎರಡರಿಂದ ನಮಗೆ ಏನು ಗೊತ್ತಾಗುತ್ತೆ? ಈ ಎಕನಾಮಿಕ್ಸ್ ಅಂದ್ರೆ ಹೌಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಯುವಂಥದ್ದು. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು, ದಿನ ಕಳೀತಾ ಈಗ ಏನಾಗಿದೆ, ಬರೀ ಹೌಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟೇ ಎಕನಾಮಿಕ್ಸಲ್ಲಿ ಓದಲ್ಲ, ಇಡೀ ಕಂಟ್ರಿಯ ಮ್ಯಾನೇಜ್ಮೆಂಟ್ ಬಗ್ಗೆ, ಇಡೀ ಎಲ್ಲ ಎಕನಾಮಿಕ್ ಗ್ಲೋಬಿನ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಇದರಲ್ಲಿ ಕಲಿತೀವಿ. ಪೀರಿಯಡ್ ಚೇಂಜ್ ಆಗ್ತಾ ಇದು ಬರೀ ಹೌಸ್ ಮ್ಯಾನೇಜ್ಮೆಂಟಿಗೆ ಉಳಿದಿಲ್ಲ, ಇದು ಇಡೀ ವರ್ಲ್ಡ್ ಮ್ಯಾನೇಜ್ಮೆಂಟ್ ಕೂಡ ಆಗಿದೆ, ಆಯ್ತಾ. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಹ್ಯಾಸ್ ಬಿನ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್, ಆಯ್ತಾ. ಮಕ್ಕಳೇ ಇಲ್ಲಿ ಫಾದರ್ ಆಫ್ ಎಕನಾಮಿಕ್ಸ್ ಇದ್ದಾರೆ ನಮಗೆ, ಅವರು ಯಾರು ಅಂದರೆ ಆಡಮ್ ಸ್ಮಿತ್, ಓಕೆ. ಫಾದರ್ ಆಫ್ ಎಕನಾಮಿಕ್ಸ್, ಫಾದರ್ ಆಫ್ ಎಕನಾಮಿಕ್ಸ್ ಈಸ್ ಆಡಮ್ ಸ್ಮಿತ್, ಓಕೆನಾ ಮಕ್ಕಳೇ. ಇದು ನೆನ್ಪಿಟ್ಕೊಳ್ಬೇಕು, 1 ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲ ಕೇಳ್ತಾರೆ. ಇವರು ಹೂ ಲಿವ್ಡ್ ಇನ್ 18th century, ಇವರು 18th centuryಯಲ್ಲಿ ಇದ್ದವರು. ಹಿ ಸೆಡ್ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ವೆಲ್ತ್, ಆಯ್ತಾ. ಹಣ ಹಣ ಹೇಗೆ ಗಳಿಸ್ಬೇಕು ಅನ್ನೋದು ಸ್ಟಡಿ ಆಫ್ ವೆಲ್ತ್ ಯಾವುದು? ಎಕನಾಮಿಕ್ಸ್ ಅಂತ ಹೇಳ್ತಿದ್ದಾರೆ, ಆಯ್ತಾ. ಈಗ ಇಂಪಾರ್ಟೆನ್ಸ್ ನೋಡೋಣ ಮಕ್ಕಳೇ. ಎಕನಾಮಿಕ್ಸ್ ಯಾಕೆ ನಮಗೆ ಇಂಪಾರ್ಟೆಂಟು, ಯಾಕೆ ನಾವು ಇದು ಕಲಿಬೇಕು ಅಂದರೆ, ದೇರ್ ಇಸ್ ಅ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇನ್ಫ್ಲೂಯೆನ್ಸಿಂಗ್ ಮೋಸ್ಟ್ ಆಫ್ ಆಕ್ಟಿವಿಟೀಸ್ ಆಫ್ ಮ್ಯಾನ್, ಓಕೆ. ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ, ಆಯ್ತಾ. ನಾವು ಏನೇ ಒಂದು ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ರೀಸನ್ ಇರುತ್ತೆ ಮಕ್ಕಳೇ. ನಾವು ಕೆಲಸಕ್ಕೆ ಹೋಗೋದೇನು? ಹಣನ ಸಂಪಾದಿಸೋದಕ್ಕೆ, ಆಯ್ತಾ. ಹಣ ಸಂಪಾದಿಸ್ಬೇಕು ಯಾಕೆ? ನಮ್ಮ ಜೀವನನ ನಡೆಸೋದಕ್ಕೆ. ಎಕನಾಮಿಕ್ಸ್ ಹೆಲ್ಪ್ಸ್ ಅಸ್ ಇನ್ ಮೆನಿ ವೇಸ್ ಇನ್ ಅವರ್ ಲೈಫ್. ಎಕನಾಮಿಕ್ಸ್ ಏನು ಮಾಡುತ್ತೆ? ನಮಗೆ ತುಂಬ ತರಹದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಲೈಫ್ನ ಲೀಡ್ ಮಾಡೋದಕ್ಕೆ. ಎವ್ರಿ ಸಿಟಿಸನ್ ಶುಡ್ ಹ್ಯಾವ್ ನಾಲೆಡ್ಜ್ ಆಫ್ ಎಕನಾಮಿಕ್ಸ್. ಅದಕ್ಕೋಸ್ಕರ ಎಲ್ಲರಿಗೂ ಎಕನಾಮಿಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಮಕ್ಕಳೇ. ನೋಡಿ, ಈಗ ನಮ್ಮ ಪೇರೆಂಟ್ಸ್ ಏನೋ ಒಂದು ವರ್ಕ್ ಮಾಡ್ತಿದ್ದಾರೆ, ಮಂತಿಗೆ ಎಷ್ಟು ದುಡಿತಿದ್ದಾರೆ ಅಂದರೆ, ಅವರು ಏನೆಲ್ಲ ಎಕನಾಮಿಕ್ಸ್ ಅವ್ರ ಮೈಂಡಲ್ಲಿ ಹೇಗಿರುತ್ತೆ ಅಂದರೆ, ಇಷ್ಟು ದುಡ್ಡು ಫೀಸಿಂದ ಇಡಬೇಕು, ಸ್ಕೂಲ್ ಫೀಸಿಂದು, ಕಾಲೇಜ್ ಫೀಸಿಂದು ಏನೋ ಇಷ್ಟು ಇರಬೇಕು, ಮನೆ ನಡೆಸೋದಕ್ಕೆ ಒಂದಿಷ್ಟು ದುಡ್ಡು ಬೇಕು, ಆಯಿತಾ. ಏನಾದರೂ ಅರ್ಜೆಂಟಾಗಿ ಏನಾದರೂ ಬಂತು, ಆಯಿತಾ, ಅವಾಗ ಏನಾದರೂ ಕೆಲಸ ಬಂತು, ಅದಕ್ಕೆ ಇಷ್ಟಂತ ನಾವು ಸೇವ್ ಮಾಡಿಟ್ಟಿರಬೇಕು, ಆಯಿತಾ. ಯಾರ ಹತ್ರನೂ ಹೋಗಿ ಕೈ ಚಾಚೋ ಥರ ಇರಬಾರ್ದು. ಇದೆಲ್ಲ ಏನು ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಮಂತಲ್ಲಿ ಇಷ್ಟು ಬರುತ್ತೆ ಅಂದರೆ ಅದರಲ್ಲಿ ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಇಷ್ಟನ್ನು ಉಳಿಸ್ಕೊಳ್ಬೇಕು, ಆಯಿತಾ. ಈ ಥರ ಒಂದು ಅವರು ಹೌಸ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದೇ ಇದು ಸ್ಟಡಿ, ಆಯಿತಾ. ಅದು ನಮಗೆ ಹೇಳ್ತಿದ್ದಾರೆ ಎಕನಾಮಿಕ್ಸ್ ನಾಲೆಡ್ಜು ನಮಗೆ ಇರಬೇಕು. ದ ಪಾಯಿಂಟ್ಸ್ ಮೆನ್ಷನ್ ಬಿಲೋ ಬ್ರಿಂಗ್ ಔಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಎಕನಾಮಿಕ್ಸ್. ಇಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ ಅದು ನಮಗೆ ಹೆಲ್ಪ್ ಆಗುತ್ತೆ ಎಕನಾಮಿಕ್ಸ್ ಸ್ಟಡೀಸ್ ಬಗ್ಗೆ. ಎಕನಾಮಿಕ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಪಾವರ್ಟಿ. ಈ ಪಾವರ್ಟಿ ಏನು, ನಮಗೆ ಊಟ ಇದಿಲ್ಲದೆ ಪಾವರ್ಟಿ ಇದ್ದಾರಲ್ಲ, ಪಾವರ್ಟಿ ಮೆಂಬರ್ಸ್ ಇದ್ದಾರಲ್ಲ ನಮ್ಮ ಇಂಡಿಯಾದಲ್ಲಿ, ಅವ್ರ ಬಗ್ಗೆ ಕಲಿಯೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದು ಹೇಗೆ ಹೋಗಿಸ್ಬೇಕು, ಪಾವರ್ಟಿನ ಹೇಗೆ ಹೋಗಿಸ್ಬೇಕು, ಈ ಬಡತನನ ಹೇಗೆ ತೆಗಿಬೇಕು ನಮ್ಮ ಸೊಸೈಟಿಯಿಂದ ಅನ್ನೋದು ಇದು ಹೆಲ್ಪ್ ಮಾಡುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡುತ್ತೆ ನಮಗೆ. ಮತ್ತು ಅನ್ಎಂಪ್ಲಾಯ್ಮೆಂಟ್, ಕೆಲಸಗಾರಿಕೆ ಇಲ್ಲದ ಹೇಗೆ ಕುತ್ಕೊಂಡಿರ್ತಾರಲ್ಲ ಅದೆಲ್ಲ ಹೇಗೆ ಹೋಗಿಸ್ಬೇಕು, ಈ ಪ್ರಾಬ್ಲಮ್ನ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಾಗುತ್ತೆ. ಎಕನಾಮಿಕ್ ಇನ್ಇಕ್ವಾಲಿಟಿ, ದುಡ್ಡಲ್ಲಿ ಬಡವರು ಶ್ರೀಮಂತರು ಮತ್ತು ಇದಿರುತ್ತಲ್ಲ, ಎಕನಾಮಿಕ್ ಇನ್ಇಕ್ವಾಲಿಟಿ ಇರುತ್ತಲ್ಲ, ಇದು ಕೂಡ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದರ್ ರಿಲೇಟೆಡ್ ಪ್ರಾಬ್ಲಮ್ಸ್ ದಟ್ ವಿ ಗೆಟ್ ಟು ಸಿ ಅರೌಂಡ್ ಅಸ್. ಮತ್ತು ಯಾವ್ಯಾವ ಪ್ರಾಬ್ಲಮ್ ನಮ್ಮ ಅಕ್ಕಪಕ್ಕ ಇರುತ್ತಲ್ಲ ಇದ್ರ ಬಗ್ಗೆನೂ ಕೂಡ ನಮಗೆ ಸೊಲ್ಯೂಷನ್ಸ್ ಕೊಡುತ್ತೆ. ಆ್ಯಂಡ್ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ದೋಸ್ ಪ್ರಾಬ್ಲಮ್ಸ್, ಓಕೆ. ವೆನ್ ವಿ attempt to satisfy our unlimited wants through our limited income, problems of choice crop up. ಎಕನಾಮಿಕ್ಸ್ ಎನೇಬಲ್ಸ್ ಅಸ್ ಟು ಫೈಂಡ್ ಸೊಲ್ಯೂಷನ್ಸ್. ನೋಡಿ ಮಕ್ಕಳೇ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ನಮ್ಮದು ಮನುಷ್ಯನ ಇದು ಏನು ಆಸೆಗಾರಿಕೆ ಸ್ಟಾಪೇ ಆಗಲ್ಲ. ಒಂದು ಸಿಗ್ತಾ ಇನ್ನೊಂದು ಬೇಕು, ಇನ್ನೊಂದು ಸಿಗ್ತಾ ಅದಕ್ಕಿಂತ ಮೇಲಿರೋದು ಬೇಕು, ಅದು ಸಿಗ್ತಾ ಇನ್ನೂ ಮೇಲಿರೋದು ಬೇಕು, ಆಯಿತಾ. ಈ ಥರ ಹೋಗ್ತಾ ಇರ್ತೀವಿ, ಆಯಿತಾ.
ಅದಕ್ಕೆ ಏನು ಹೇಳ್ತಿದ್ದಾರೆ, ಅನ್ಸ್ಯಾಟಿಸ್ಫೈಡ್, ನಮಗೆ ಸ್ಯಾಟಿಸ್ಫೈ ಆಗಿಲ್ಲದೆ ಹೋದ ವಿಷಯಗಳನ್ನು ನಾವು, ನಮಗೀಗ ಸ್ಯಾಟಿಸ್ಫೈನೇ ಆಗ್ತಿಲ್ಲ, ಈಗ ತೊಗೊಂಡಿದ್ದೀನಿ ನನ್ನ ಪೆನ್ನು ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಇದ್ರಕ್ಕಿಂತ ದೊಡ್ಡದಿರೋದು, ಇದ್ರಕ್ಕಿಂತ ಚೆನ್ನಾಗಿರೋದು, ಆಯಿತಾ, ಅದನ್ನು ತಗೊಳ್ಬೇಕು. ಆ ಅನ್ವಾಂಟೆಡ್ ವಿಷಸ್ನ 10 ರೂಪಾಯಿ ಪೆನ್ನು ಇದನ್ನು ತೊಗೊಂಡಿದ್ದೀನಿ, ಫಾರ್ ಎಕ್ಸಾಂಪಲ್ ಇದು 10 ರೂಪಾಯಿ ಪೆನ್ನು, ಇದನ್ನು ನಾನು ತೊಗೊಂಡಿದ್ದೀನಿ, ಆಯಿತಾ, ನನ್ನ ಹತ್ರ ಇರೋದು 10 ರೂಪಾಯಿನೇ, ಆದರೆ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಪೆನ್ನನ್ನು ನಾನು ತೊಗೊಳ್ಬೇಕಂತ ಆಸೆ ಪಡ್ತೀನಲ್ಲ ಮಕ್ಕಳೇ, ಅದೇ ಏನಾಗುತ್ತೆ, ಎಕನಾಮಿಕ್ ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ ತಂದಿಡುತ್ತೆ. ಅದಕ್ಕೆ ನಮಗೆ ಆ ಥರ ಪ್ರಾಬ್ಲಮ್ಸಿಗೆಲ್ಲ ಎಕನಾಮಿಕ್ ನಮಗೆ ಸೊಲ್ಯೂಷನ್ ಕೊಡುತ್ತೆ. ಹೇಗೆ ತೊಗೊಳ್ಬೋದು, ನಾನು ಎಕ್ಸಾಂಪಲ್ ಹೇಳಿದೆ, ಒಂದು ಲೋನ್, ಪೆನ್ನಿಗೆಲ್ಲ ಲೋನ್ ತೊಗೊಳ್ತಾರೆ, ಎಕ್ಸಾಂಪಲಿಗೆ ಹೇಳ್ತಿದ್ದೀನಿ, ಆಯಿತಾ, ಲೋನ್ ತೊಗೊಂಡು ನೀವು ತೊಗೊಳ್ಬೋದು, ಆಮೇಲೆ ಕಟ್ಕೊಂಡು ಹೋಗ್ಬೋದು, ಈ ಥರ ಎಲ್ಲ ಸೊಲ್ಯೂಷನ್ಸ್ ನಮಗೆ ಸಿಗುತ್ತೆ, ಆಯಿತಾ. ನೆಕ್ಸ್ಟ್, ವೆನ್ ಪ್ರೊಡ್ಯೂಸರ್ಸ್ ವಾಂಟ್ ಟು ಕ್ರಿಯೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಪ್ರೊಡ್ಯೂಸರ್ಸು ಒಂದು ವಸ್ತುಗಳನ್ನು ಗೂಡ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಇದು ಮಾಡಿದ್ರೆ, ಆಸೆ ಪಟ್ಟರೆ, ಅವಾಗ ಏನಾಗುತ್ತೆ, ದೇ ಆರ್ ಫೇಸ್ಡ್ ವಿತ್ ಕ್ವಶನ್ಸ್ ಲೈಕ್ ವಾಟ್ ಟು ಪ್ರೊಡ್ಯೂಸ್. ನಾನು ಏನೋ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು, ನಾನು ಏನೋ ಒಂದು ಬಟ್ಟೆ ಅಂಗಡಿನೋ ಏನೋ ತೆಗಿಬೇಕು, ಬಟ್ಟೆನ ಹೊಲಿಸ್ಬೇಕು, ಇದೆಲ್ಲ ಮಾಡಬೇಕು, ಆದರೆ ನಾನು ಯಾವ ಥರ ಬಟ್ಟೆನ ಕ್ರಿಯೇಟ್ ಮಾಡಿ, ವಾಟ್ ಟು ಪ್ರೊಡ್ಯೂಸ್, ನಾನು ಹೇಗೆ ಏನನ್ನು ಪ್ರೊಡ್ಯೂಸ್ ಮಾಡಲಿ, ಹೌ ಟು ಪ್ರೊಡ್ಯೂಸ್, ಹೇಗೆ ನಾನು ಪ್ರೊಡ್ಯೂಸ್ ಮಾಡಲಿ, ಹೂಮ್ ಟು ಪ್ರೊಡ್ಯೂಸ್, ನಾನು ಯಾರಿಗೆ ಪ್ರೊಡ್ಯೂಸ್ ಮಾಡಿ ನಾನು ಇದನ್ನು ಕೊಡಲಿ, ನೆಕ್ಸ್ಟ್ ಆಮೇಲೆ ನಾನು ಇದಕ್ಕೆ ಏನು ಪ್ರೈಸ್ನ ಇಡಬೇಕು, ನಾಲೆಡ್ಜ್ ಆಫ್ ಎಕನಾಮಿಕ್ಸ್ ಗೈಡ್ಸ್ ಅಸ್, ಇದೆಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡುತ್ತೆ ಎಕನಾಮಿಕ್ಸ್, ಆಯಿತಾ. ಯಾವ ಥರ ಬಟ್ಟೆನ ಇಟ್ಟರೆ ಅಥವಾ ಇಷ್ಟೆಲ್ಲ ನಮಗೆ ಕಾಸ್ಟ್ ಬಂದರೆ ನಾವು ಎಷ್ಟು ಕಾಸ್ಟ್ನ ಅದರಲ್ಲಿ ತೊಗೊಳ್ಬೇಕು, ಆಯಿತಾ, ಎಷ್ಟು ಪ್ರೈಸ್ ಇಟ್ಟರೆ ಜನರು ಇದನ್ನು ಕೊಂಡ್ಕೊಳ್ತಾರೆ, ಇದೆಲ್ಲ ಇನ್ಫಾರ್ಮೇಷನ್ ನಮಗೆ ಯಾರು ಕೊಡುತ್ತೆ, ಎಕನಾಮಿಕ್ಸ್ ಕೊಡುತ್ತೆ ಮಕ್ಕಳೇ, ಆಯಿತಾ. ಎಕನಾಮಿಕ್ಸ್ ಐಡೆಂಟಿಫೈಸ್ ದ ರೀಸನ್ಸ್ ಫಾರ್ ದಿ ರೈಸ್ ಆ್ಯಂಡ್ ಫಾಲ್ ಆಫ್ ಪ್ರೈಸ್. ಎಕನಾಮಿಕ್ಸ್ ಏನು ಕೊಡುತ್ತೆ, ರೀಸನ್ಸ್ ಕೊಡುತ್ತೆ, ಯಾಕೆ ರೈಸ್ ಆಗ್ತಿದೆ ರೇಟು, ಯಾಕೆ ಫಾಲ್ ಆಗ್ತಿದೆ. ನೀವೆಲ್ಲ ನೋಡ್ಬೋದು, ಗೋಲ್ಡಿನ ರೇಟು ಒಂದಿನ ಇರೋದಷ್ಟು ನೆಕ್ಸ್ಟ್ ಡೇ ಇರಲ್ಲ, ಆಯಿತಾ. ಇದೆಲ್ಲ ರೀಸನ್ಸ್ ನಮಗೆ ಎಕನಾಮಿಕ್ಸ್ ಕೊಡುತ್ತೆ, ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಯಿತು, ಯಾಕೆ ಕಮ್ಮಿ ಆಯಿತು, ಇದೆಲ್ಲ ರೀಸನ್ಸ್ ಕೊಡುತ್ತೆ. ಆ್ಯಂಡ್ ದ ರಿಸಲ್ಟ್ಸ್ ಆಫ್ ಸಚ್ ಫ್ಲಕ್ಚುಯೇಷನ್ಸ್, ಇಟ್ ಪ್ರೊವೈಡ್ಸ್ ಐಡಿಯಾಸ್ ಟು ಬ್ರಿಂಗ್ ಸ್ಟೆಬಿಲಿಟಿ ಇನ್ ಪ್ರೈಸ್. ಮತ್ತು ಇದು ಐಡಿಯಾಸ್ ಕೊಡುತ್ತೆ, ಹೇಗೆ ಪ್ರೈಸ್ನ ಸ್ಟೇಬಲ್ ಮಾಡಬೇಕು, ಜಾಸ್ತಿನೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು, ಒಂದು ರೇಂಜಲ್ಲಿ ನಡೀತಾ ಇರಬೇಕು, ಅದಕ್ಕೆಲ್ಲ ಐಡಿಯಾಸ್ ಕೊಡುತ್ತೆ. ಲ್ಯಾಂಡ್, ವಾಟರ್, ಫಾರೆಸ್ಟ್, ಮಿನರಲ್ಸ್ ಆ್ಯಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ಮಕ್ಕಳೇ ನೋಡಿ, ಇದೇನಿಗೆ ನಾನು ಹೇಳಿದ್ನಲ್ಲ, ಗಾಡ್ ಮೇಡ್ ಥಿಂಗ್ಸ್, ಇದೆಲ್ಲ ಲಿಮಿಟ್ ಆಗಿದೆ. ಲ್ಯಾಂಡ್, ಆಯಿತಾ, ಭೂಮಿ, ಮತ್ತು ವಾಟರ್, ನೀರು, ಮತ್ತು ಫಾರೆಸ್ಟ್, ಮತ್ತು ಮಿನರಲ್ಸ್, ಆಯಿತಾ, ಗೋಲ್ಡ್, ಐರನ್, ಸಿಲ್ವರ್, ಇದೆಲ್ಲ ಬರುತ್ತಲ್ಲ, ಇದು ಮಿನರಲ್ಸ್ ಆ್ಯಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ಮತ್ತು ಏನು ಬೇರೆ ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ, ಇದ್ರ ಎಲ್ಲ ಏನಿದೆ ಲಿಮಿಟೆಡ್ ಆಗಿದೆ, ಕಮ್ಮಿ ಆಗಿದೆ ರಿಸೋರ್ಸಸ್, ಆಯಿತಾ. ಅದನ್ನು ಎಕನಾಮಿಕ್ಸ್ ಸಜೆಸ್ಟ್ ವೇ ಟು ಮೇಕ್ ಯೂಸ್ ಆಫ್ ದೀಸ್ ಲಿಮಿಟೆಡ್ ರಿಸೋರ್ಸಸ್ ವಿತ್ ಕೇರ್ ಆ್ಯಂಡ್ ಎಫಿಷಿಯನ್ಸಿ. ಇದನ್ನು ನಾವು ಕೇರ್ ಆಗಿ, ಲೆಸ್ ಆಗಿ ಯೂಸ್ ಮಾಡಬೇಕು, ಹೆಚ್ಚು ಯೂಸ್ ಮಾಡಿ ವೇಸ್ಟ್ ಮಾಡಬಾರ್ದು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಸಜೆಷನ್ಸ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಪಾಸ್ ದೆಮ್ ಆನ್ ಟು ದ ನೆಕ್ಸ್ಟ್ ಜನ್ರೇಷನ್. ಮತ್ತು ಇದನ್ನು ನಾವು ಹೇಗೆ ಉಳಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಕಳಿಸ್ಬೇಕು ಅನ್ನೋದು ಇನ್ಫಾರ್ಮೇಷನ್ ಕೂಡ ಕೊಡುತ್ತೆ ಮಕ್ಕಳೇ, ಆಯಿತಾ. ನೋಡಿ ಮಕ್ಕಳೇ, ಈಗ ನಮಗೆ ಇದು ಹೇಳ್ತೀವಲ್ಲ, ವಾಟರ್ ಬಿಲ್ಸ್, ಇದೆಲ್ಲ ಬರುತ್ತೆ. ಇದು ಬರ್ತಿದ್ದಿಲ್ಲ ಅಂದರೆ ನೀವು ಯೋಚನೆ ಮಾಡಿ, ಬುದ್ಧಿ ಇದ್ದವ್ರೇನೋ ಒಂಚೂರು ಜನ ಇದು ಗಾಡ್ ಮೇಡ್ ಥಿಂಗ್ಸ್, ಇದೆಲ್ಲ ಯಾಕೆ ವೇಸ್ಟ್ ಮಾಡಬೇಕು, ಅದೇ ನಾವು ನಲ್ಲಿನ ಆಫ್ ಮಾಡಿಬಿಟ್ರೆ ಅಥವಾ ಟ್ಯಾಪ್ನ ಆಫ್ ಮಾಡಿಬಿಟ್ರೆ ಅದೇ ನೀರು ಬೇರೆಯವ್ರು ಯಾರಾದರೂ ಯೂಸ್ ಮಾಡ್ಕೊತಾರೆ, ಯಾಕೆ ಚರಂಡಿಗೆ, ರೋಡಿಗೆಲ್ಲ ಬಿಡಬೇಕು ನೀರು ಅಂತ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ. ಆದರೆ ಸ್ವಲ್ಪ ಜನ ನಮ್ಮ ಮನೆಗೆ ಬರ್ತಿರೋ ನೀರು ಅವ್ರಿಗೇನು ಕಷ್ಟ, ನಾವು ಬಿಟ್ಕೊತೀವಿ, ಎಲ್ಲಾದರೂ ಬಿಡ್ತೀವಿ ಅಂತ ವೇಸ್ಟ್ ಮಾಡ್ತಾರೆ. ಅದಕ್ಕೆ ಈಗ ಏನಾದರೂ ವಾಟರ್ ಬಿಲ್ಸ್ ಎಲ್ಲ ತೊಗೊತಿದ್ದಿಲ್ಲ ಅಂದರೆ ಎಷ್ಟು ಜನ ನೀರು ಇದೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಿದ್ರು, ಹೌದಲ್ವಾ. ಇದು ಬಿಲ್ ಎಲ್ಲ ತೊಗೊಳೋದ್ರಿಂದ ಏನಾಗುತ್ತೆ, ಒಂಚೂರು ಲಿಮಿಟೆಡ್ ಆಗಿ ನೀರನ್ನು ಎಲ್ಲ ಯೂಸ್ ಮಾಡ್ತಾರೆ, ಆಯಿತಾ. ಇದೆಲ್ಲ ಎಕನಾಮಿಕ್ ನಮಗೆ ಸಜೆಷನ್ಸ್ ಕೊಡುತ್ತೆ. ಇನ್ ದಿಸ್ ಮ್ಯಾನರ್ ಎಕನಾಮಿಕ್ಸ್ ಇಸ್ ವೆರಿ ಹೆಲ್ಪ್ಫುಲ್ ಇನ್ ಅವರ್ ಡೈಲಿ ಲೈಫ್ಸ್. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಕನಾಮಿಕ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟು ನಮ್ಮ ಡೈಲಿ ಲೈಫಲ್ಲಿ. ದಸ್ ದ ಸ್ಟಡಿ ಆಫ್ ಎಕನಾಮಿಕ್ಸ್ ಇಸ್ ನಾಟ್ ಓನ್ಲಿ ಎನ್ಲೈಟ್ನಿಂಗ್ ಬಟ್ ಆಲ್ಸೋ ಪ್ರಾಫಿಟೇಬಲ್. ಬರೀ ಎನ್ಲೈಟ್ನಿಂಗ್ ಅಂದರೆ ಮಕ್ಕಳೇ ಬರೀ ಇನ್ಫಾರ್ಮೇಷನ್ನು ಬರೀ ಸಜೆಷನ್ಸ್ ಕೊಡ್ತಿಲ್ಲ ನಮಗೆ ಎಕನಾಮಿಕ್ಸು, ಪ್ರಾಫಿಟ್ ಕೂಡ ಕೊಡ್ತಿದೆ. ಬರೀ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಪ್ರಾಫಿಟ್ ಕೂಡ ಕೊಡ್ತಿದೆ. ಎಕನಾಮಿಕ್ಸ್ ಕಲಿಯೋದ್ರಿಂದ ನಮಗೆ ಲಾಭ ಇದೆ ಅಂತ ಹೇಳ್ತಿದ್ದಾರೆ. ಸ್ಟಡಿ ಆಫ್ ಎಕನಾಮಿಕ್ಸ್ ಇಸ್ ನಾಟ್ ಓನ್ಲಿ ಎನ್ಲೈಟಿಂಗ್ ಬಟ್ ಆಲ್ಸೋ ಪ್ರಾಫಿಟೇಬಲ್. ಇದು AC ಪಿಗೋ ಅವರು ಬರೆದಿರುವಂಥದ್ದು, ಆಯಿತಾ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ವೆನ್ ವಿ ಹ್ಯಾವ್ ಸೀನ್ ದಟ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನಮ್ಮದು ವಾಂಟ್ಸ್ ಏನಿದೆಯಲ್ಲ, ಬೇಕು ಅನ್ನೋದು, ಅದು ಅನ್ಲಿಮಿಟೆಡ್, ಲಿಮಿಟೇ ಇಲ್ಲ ಅದಕ್ಕೆ. ಒಂದು ಸಿಗ್ತಾ ಇನ್ನೊಂದು ಬೇಕು, ಇನ್ನೊಂದು ಸಿಗ್ತಾ ಅದಕ್ಕಿಂತ ಹೆಚ್ಚಾಗಿರೋದು ಬೇಕು, ಆಯಿತಾ. ಈ ಥರ ಇರುತ್ತೆ.
ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹ್ಯಾವ್ ದ ಕೆಪಾಸಿಟಿ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ಈ ಗೂಡ್ಸ್ ಮತ್ತು ಈ ಗೂಡ್ಸ್ ಏನಿದೆಯಲ್ಲ ಇದರಲ್ಲಿ ಕೆಪಾಸಿಟಿ ಇದೆ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕೆ. ಇದು ನನಗೆ ಈಗ ಪೆನ್ ಬೇಕು, ಈಗ ತೊಗೊಂಡಾಗ ತಾನೇ ನಾನು ಸ್ಯಾಟಿಸ್ಫೈ ಆಗ್ತೀನಿ, ಓ ನನಗೆ ಸಿಕ್ತಪ್ಪ ಈ ಪೆನ್ನು ಅನ್ನೋದು. ಆ ಕೆಪಾಸಿಟಿ ಯಾವುದ್ರಲ್ಲಿದೆ, ಈ ಗೂಡ್ಸಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ದ ಕ್ವಾಲಿಟಿ ಈಸ್ ಕಾಲ್ಡ್ ಯುಟಿಲಿಟಿ. ಯುಟಿಲಿಟಿ ಅಂದರೆ ಮಕ್ಕಳೇ ಉಪಯುಕ್ತತೆ ಅಂತ ಹೇಳ್ತೀವಿ, ಆಯಿತಾ. ಯುಟಿಲಿಟಿ ಯೂಸ್ ಆಗುತ್ತೆ, ಯೂಸೆಬಲ್, ಆಯಿತಾ. ಫಾರ್ ಎಕ್ಸಾಂಪಲ್, ವಿ ಈಟ್ ಫುಡ್ ವೆನ್ ವಿ ಫೀಲ್ ಹಂಗ್ರಿ. ನಮಗೆ ಹಸಿವಾದಾಗ ನಾವು ಊಟನ ಮಾಡ್ತೀವಿ, ಆ ಊಟದಲ್ಲಿ ಆ ಶಕ್ತಿ ಇದೆ ಮಕ್ಕಳೇ, ನಮ್ಮ ಹಸಿವಿನ ಕಂಟ್ರೋಲ್ ಮಾಡೋದಕ್ಕೆ. ನನಗೇನು ವಾಂಟ್ ಬೇಕಾಗಿತ್ತಲ್ಲ ನನಗೆ, ಅದು ಊಟದಲ್ಲಿ ಸಿಕ್ತು, ಆಯಿತಾ. ಆ ಊಟದಲ್ಲಿ ಆ ಪವರ್ ಇದೆ ನನ್ನ ವಾಂಟ್ಸ್ನ ಫುಲ್ಫಿಲ್ ಮಾಡೋದಕ್ಕೆ. ವಿ ವಾಂಟ್ ಟು ಡ್ರಿಂಕ್ ವಾಟರ್ ವೆನ್ ವಿ ಥ್ರಸ್ಟಿ. ವಾಟರ್ ಹ್ಯಾಸ್ ದ ಪವರ್ ಟು ಕ್ವಚ್ ದ ಥ್ರಸ್ಟ್. ಈ ಥ್ರಸ್ಟನ್ನು ಕಮ್ಮಿ ಮಾಡೋದಕ್ಕೆ ಯಾವುದರಲ್ಲಿ ಪವರ್ ಇದೆ, ವಾಟರಲ್ಲಿ ಪವರ್ ಇದೆ ಮಕ್ಕಳೇ. ನನಗೀಗ ಏನು ಬಾಯಾರಿಕೆ ಆದರೆ ನೀರಿಗೆ ತಾನೇ ಪವರ್ ಇದೆ ಬಾಯಾರಿಕೆನ ಕಮ್ಮಿ ಮಾಡೋದಕ್ಕೆ. ಆ ಥರನೇ ಇದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾರೆ. ಆ ಥಿಂಗ್ಸ್ ಹತ್ರ ಪವರ್ ಇದೆ, ಅದು ನಮ್ಮ ವಾಂಟ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ವಾಂಟ್ಸ್ ಆರ್ ದ ಬೇಸಿಸ್ ಆಫ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ವಾಂಟ್ಸ್ ಬೇಕು ಅನ್ನೋದೇ ಏನು ಮೇನ್ ಎಕನಾಮಿಕ್ ಆ್ಯಕ್ಟಿವಿಟಿನ ಬೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮೆನಿ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ವಿ ಯೂಸ್ ಎವ್ರಿ ಡೇ ಆರ್ ಇನ್ ಲಿಮಿಟೆಡ್ ಸಪ್ಲೈ. ನಾವು ಏನು ಗೂಡ್ಸ್ ಎಲ್ಲ ಯೂಸ್ ಮಾಡ್ತಿದ್ವಲ್ಲ ಮಕ್ಕಳೇ, ಅದೆಲ್ಲ ಏನಿರುತ್ತೆ ಲಿಮಿಟೆಡ್ ಸಪ್ಲೈಯಲ್ಲಿ ಇರುತ್ತೆ, ಕಮ್ಮಿ ಸಪ್ಲೈ ಇರುತ್ತೆ. ಆ್ಯಂಡ್ ಹೆನ್ಸ್ ಆರ್ ನಾಟ್ ಅವೈಲೇಬಲ್ ಅಟ್ ಫ್ರೀ ಆಫ್ ಕಾಸ್ಟ್. ಮತ್ತು ಅದು ಫ್ರೀಯಾಗಂತೂ ಏನೂ ಸಿಗಲ್ಲ ಬಿಡಿ ಈಗ, ಆಯಿತಾ. ವಿ ಹ್ಯಾವ್ ಟು ಪೇ ಮನಿ ಟು ಗೆಟ್ ದೆಮ್. ಏನಾದರೂ ನಮಗೆ ಕೊಂಡ್ಕೊಳ್ಬೇಕಂದ್ರೆ ಅದಕ್ಕೆ ನಾವು ಕಾಸನ್ನ ಕೊಡಬೇಕಾಗತ್ತೆ. ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಕಾಲ್ಡ್ ಎಕನಾಮಿಕ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ನಾವು ಯಾವ ವಸ್ತುಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಲ್ಲ ಮಕ್ಕಳೇ, ಅದನ್ನು ಎಕನಾಮಿಕ್ ಗೂಡ್ಸ್ ಅಂತ ಹೇಳ್ತೀವಿ, ಆಯಿತಾ. ಎಕನಾಮಿಕ್ ಥಿಂಗ್ಸ್ ಅಂತ ಹೇಳ್ತೀವಿ. ದೆನ್ ಹೌ ಡು ವಿ ಗೆಟ್ ಮನಿ? ನಮಗೆ ದುಡ್ಡು ಹೇಗೆ ಸಿಗುತ್ತೆ? ವಿ ವಿಲ್ ಹ್ಯಾವ್ ಟು ಡೂ ಸಮ್ ವರ್ಕ್ ಇನ್ ಆರ್ಡರ್ ಟು ಅರ್ನ್ ಮನಿ. ನಮಗೆ ದುಡ್ಡು ಹೇಗೆ ಸಿಗುತ್ತೆ ಅಂದರೆ ಮಕ್ಕಳೇ, ಅದಕ್ಕೆ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಸಿಗುತ್ತೆ, ಆಯಿತಾ. ಆ್ಯಂಡ್ ಸ್ಯಾಟಿಸ್ಫೈಸ್ ಹಿಸ್ ವಾಂಟ್ಸ್ ಬೈ ಯುಟಿಲೈಸಿಂಗ್ ದಟ್ ಮನಿ. ಆ ದುಡ್ಡನ್ನ ತೊಗೊಂಡ್ಬಿಟ್ಟು ನಾವೇನು ಮಾಡ್ಬೋದು, ಯೂಸ್ ಮಾಡ್ಕೊಂಡು ನನಗೇನು ಬೇಕು ಅನ್ನಿಸ್ತಿದೆ ಅದನ್ನು ಕೊಂಡ್ಕೊಳ್ಬಹುದು. ಇನ್ ಆರ್ಡರ್ ಟು ಅರ್ನ್ ಮನಿ ಆ್ಯಂಡ್ ವೆಲ್ತ್ ಆ್ಯಂಡ್ ದೇರ್ ಬೈ ಟು ಸ್ಯಾಟಿಸ್ಫೈ ಹಿಸ್ ವಾಂಟ್ಸ್ ಮ್ಯಾನ್ ಎಂಗೇಜ್ ಹಿಮ್ಸೆಲ್ಫ್ ಇನ್ ವೇರಿಯಸ್ ಆ್ಯಕ್ಟಿವಿಟೀಸ್. ದುಡ್ಡನ್ನ ಗಳಿಸೋದಕ್ಕೆ, ದುಡ್ಡನ್ನ ಪಡೆಯೋದಕ್ಕೆ ಏನು ಮಾಡುತ್ತೆ ಮನುಷ್ಯ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿಬಿಟ್ಟು ಹಣವನ್ನು ಸಂಪಾದಿಸುತ್ತೆ. ದೀಸ್ ಆ್ಯಕ್ಟಿವಿಟೀಸ್ ಆರ್ ಕಾಲ್ಡ್ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್, ಆಯಿತಾ ಮಕ್ಕಳೇ. ಯಾವ ಕೆಲಸನ ಮಾಡಿಬಿಟ್ಟು ನಾವು ಹಣವನ್ನು ಗಳಿತೀವೋ ಆ ಕೆಲಸನ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ activities is to satisfy human wants. ಎಕನಾಮಿಕ್ ಆ್ಯಕ್ಟಿವಿಟಿನ ಮೋಸ್ಟ್ ಆಬ್ಜೆಕ್ಟಿವ್ ಏನು, ನಮ್ಮ ವಾಂಟ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡೋದು. ಇನ್ ಎವ್ರಿ ಸೊಸೈಟಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಬೌಂಡ್ ಟು ಸರ್ಟೇನ್ ರೂಲ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಎಲ್ಲ ಸೊಸೈಟಿಯಲ್ಲೂ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಏನಿದೆ, ಒಂದು ಸರ್ಟೇನ್ ರೂಲ್ಸ್ ಇರುತ್ತೆ, ಟ್ರೆಡಿಷನ್ಸ್ ಇರುತ್ತೆ ಮಕ್ಕಳೇ. ಮ್ಯಾನ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಕೈಂಡ್ಸ್. ಎಕನಾಮಿಕ್ ಆ್ಯಕ್ಟಿವಿಟಿನ 4 ತರಹದ್ರಲ್ಲಿ ಇಲ್ಲಿ ತೋರಿಸಿದ್ದಾರೆ. ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ಎರಡನೇದು ಬಂದ್ಬಿಟ್ಟು ಕನ್ಸಪ್ಷನ್ ಆ್ಯಕ್ಟಿವಿಟೀಸ್, ಮೂರನೇದು ಎಕ್ಸ್ಚೇಂಜ್ ಆ್ಯಕ್ಟಿವಿಟೀಸ್, ನಾಲ್ಕನೇದು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸ್. ಫಸ್ಟ್ ನೋಡೋಣ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಏನು. ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ದಟ್ ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಅಂದರೆ ಪ್ರೊಡ್ಯೂಸ್ ಮಾಡುವಂಥದ್ದು, ವಸ್ತುಗಳನ್ನು ಕ್ರಿಯೇಟ್ ಮಾಡಿ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಫಿಶಿಂಗ್, ಮೈನಿಂಗ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಡೆವಲಪ್ಮೆಂಟು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ ಎಕ್ಸೆಟ್ರಾ. ಇದರಲ್ಲೆಲ್ಲ ಅಗ್ರಿಕಲ್ಚರಿಂದ ನಮಗೆ ಕ್ರಾಪ್ಸು, ಬೆಳೆ ಇದೆಲ್ಲ ನಮಗೆ ಅಗ್ರಿಕಲ್ಚರಿಂದ ಸಿಗುತ್ತೆ ಮಕ್ಕಳು. ಅನಿಮಲ್ ಹಸ್ಬೆಂಡ್ರಿಯಿಂದ ನಮಗೆ ಹಾಲು, ಮೀಟು, ಇದು ಅದೆಲ್ಲ ಸಿಗುತ್ತೆ. ಫಿಶಿಂಗಿಂದ ನಮಗೆ ಫಿಶಸ್, ಆಮೇಲೆ ಅದ್ರ ಬೇರೆ ಅದನ್ನೆಲ್ಲ ಮೆಡಿಸಿನ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಥರದ್ದು ಸಿಗುತ್ತೆ. ಮೈನಿಂಗಿಂದ ನಮಗೆ ಮಿನರಲ್ಸ್ ಸಿಗುತ್ತೆ. ಫಾರೆಸ್ಟ್ ಡೆವಲಪ್ಮೆಂಟಿಂದ ನಮಗೆ ವುಡ್, ಇದೆಲ್ಲ ಫ್ರೂಟ್ಸ್, ಅಲ್ಲೂ ಕೂಡ ಸ್ವಲ್ಪ ಏನು ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಆಯಿತಾ. ಇದೆಲ್ಲ ನಮಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಿಂದ ಸಿಗುತ್ತೆ. ಇಲ್ಲಿ ಒಂದು ಏನು ಹ್ಯೂಮನಿಂದ ಆ್ಯಕ್ಟಿವಿಟಿ, ಇಲ್ಲೆಲ್ಲ ಕೆಲಸ ಕಾರ್ಯಗಳು ಸಿಗುತ್ತಲ್ವ ಹ್ಯೂಮನ್ಸಿಗೆ, ಇಲ್ಲಿಂದ ಅವರು ಹಣವನ್ನು ಸಂಪಾದಿಸ್ಬೋದು, ಹೌದಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಪ್ಷನ್ ಆ್ಯಕ್ಟಿವಿಟೀಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಪ್ರೊಡ್ಯೂಸ್ ಫಾರ್ ಕನ್ಸಪ್ಷನ್. Okay, man satisfies his wants by buying goods and service. All these kinds activities are known as consumption activities. ಮಕ್ಕಳೇ ಕನ್ಸಪ್ಷನ್ ಅಂದರೆ ಏನು, ಅವರು ಕ್ರಿಯೇಟ್ ಮಾಡಿಬಿಡ್ತಾರೆ, ಆದರೆ ಅದನ್ನು ತಗೊಳ್ಳೋರು ನಾವು, ಹೌದಲ್ವಾ. ನಾವು ಕನ್ಸಪ್ಟ್ ಮಾಡ್ತೀವಿ, ಅದನ್ನು ನಾವು ತೊಗೊಂಡ್ಬಿಟ್ಟು ನಮ್ಮ ವಾಂಟ್ಸ್ನ, ನನಗೆ ಬೇಕು ಅನ್ನೋ ಏನು ಆಸೆ ಇರುತ್ತಲ್ಲ ಅದನ್ನು ತೀರಿಸ್ಕೊಳ್ತೀವಿ, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆ್ಯಕ್ಟಿವಿಟೀಸ್. ದ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸ್ ಗೂಡ್ಸ್ ಫಾರ್ ದಿ ಕನ್ಸ್ಯೂಮರ್ಸ್. ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಕನ್ಸ್ಯೂಮರ್ಸ್ ಕೊಂಡ್ಕೊಳ್ಳೋರಿಗೆ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ.
there is a marketing system to supply the produced goods to the consumers. In this system, activities of collection of goods, transportation, selling and buying takes place. ಇದರಲ್ಲಿ ಏನಾಗುತ್ತೆ, ಸೆಲ್ಲಿಂಗ್, ಬೈಯಿಂಗ್, ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಬರುತ್ತೆ. ಇಲ್ಲೆಲ್ಲ ಜನಕ್ಕೆ ಕೆಲಸ ಸಿಗುತ್ತೆ, ಅವರು ಅದರಿಂದ ಹಣನ ಸಂಪಾದಿಸ್ಬೋದು. ಆಯಿತಾ ಮಕ್ಕಳೇ, ಇದು ಆಯಿತು ಎಕ್ಸ್ಚೇಂಜ್ ಆಕ್ಟಿವಿಟೀಸಲ್ಲಿ. ನೆಕ್ಸ್ಟ್ ಬರುತ್ತೆ ಡಿಸ್ಟ್ರಿಬ್ಯೂಷನ್ ಆಕ್ಟಿವಿಟೀಸ್, ಇದು ಲಾಸ್ಟು. ದ ಇನ್ಕಮ್ ದಟ್ ಅರ್ನ್ಡ್ ಥ್ರೂ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ನ ತಯಾರು ಮಾಡೋದ್ರಲ್ಲಿ ಬರುವಂತಹ ಇನ್ಕಮ್ ಹ್ಯಾಸ್ ಟು ಬಿ distributed to the various factors production that have enabled to production. ಓಕೆನಾ ಮಕ್ಕಳೇ, ಅದರಲ್ಲಿ ಬರುವಂಥ ಹಣನ ಇವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ದಿಸ್ ಪ್ರೊಸೆಸ್ ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಪ್ರೊಡಕ್ಷನ್. ಇವ್ರು ಏನು ಮಾಡ್ತಾರೆ, ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಬಂತು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಬಂತು, ಇದೆಲ್ಲ ಬೇರೆ ಬೇರೆ ಕಾಸ್ಟ್ ಬರುತ್ತೆ. ಆಯಿತಾ ಮಕ್ಕಳೇ, ಇದೆಲ್ಲ ಇನ್ವಾಲ್ವ್ ಆಗುತ್ತೆ. ಸ್ಟೆಪ್ಸ್ ಹ್ಯಾವ್ ಟು ಬಿ ಟೇಕನ್ ಟು ಎನ್ಶೋರ್ ದಟ್ ದ ಇನ್ಕಮ್ ಅರ್ನ್ಡ್ ಇನ್ ಡಿಸ್ಟ್ರಿಬ್ಯೂಷನ್ ಅಮಂಗ್ ಆಲ್ ಫ್ಯಾಕ್ಟರ್ಸ್ ಇನ್ ಜಸ್ಟ್ ಅ ಮ್ಯಾನರ್. ಓಕೆ, ಮ್ಯಾನ್ ಈಸ್ ನಾಟ್ engaged only in economic activities in his daily life. ನಮ್ಮ ದಿನಕಾರ್ಯ ಕೆಲಸಗಳಲ್ಲಿ, ದಿನಕಾರ್ಯ ಜೀವನದಲ್ಲಿ ಬರೀ ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಷ್ಟೇ ಮಾಡಲ್ಲ ಮಕ್ಕಳೇ, ಬರೀ ಹಣ ಸಂಪಾದಿಸೋಕ್ಕಾಗುವಂತಹ ಕೆಲಸ ಅಷ್ಟೇ ಮಾಡಲ್ಲ, ಬೇರೆ ಬೇರೆ ಕೆಲಸನೂ ಮಾಡ್ತೀವಿ. ಅದ್ಯಾವುದು ನೋಡೋಣ, ಸೋಷಿಯಲ್ ಆ್ಯಕ್ಟಿವಿಟೀಸ್, ಹೌದಲ್ವಾ, ನಾವು ಸೊಸೈಟಿಯ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಕೂಡ ಇರ್ತೀವಿ, ಹೌದಲ್ವಾ. ಆಮೇಲೆ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್, ಫಂಕ್ಷನ್ಸಲ್ಲಿ ಅದರಲ್ಲೆಲ್ಲ ಇರ್ತೀವಿ, ಮತ್ತು ಪೊಲಿಟಿಕಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತೀವಿ. ಆಯಿತಾ, ದೇಶ ಕಾರ್ಯ ಕೆಲಸಗಳಲ್ಲೂ ಇರ್ತೀವಿ, ಮತ್ತು ರಿಲಿಜಿಯಸ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇರ್ತೀವಿ ಮಕ್ಕಳೇ. ನೆಕ್ಸ್ಟ್, ಸಮ್ಟೈಮ್ಸ್ ಮೆನಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ನಾಟ್ ಎಕನಾಮಿಕ್ ಇನ್ ನೇಚರ್ ಬಿಕಮ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನೋಡಿ ಮಕ್ಕಳೇ, ತುಂಬ ಕೆಲಸಗಳು ಏನಿರುತ್ತೆ, ಸ್ವಲ್ಪ ಕೆಲಸಗಳು ಅದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿ ಇರಲ್ಲ ಮೊದಲು, ಆದರೆ ಅದು ಎಕನಾಮಿಕ್ ಅದರಿಂದ ಬರೋಕ್ಕೆ ಸ್ಟಾರ್ಟ್ ಆದರೆ ಅದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಟ್ಯೂಷನ್ ತೊಗೊಳ್ಳೋಣ. ಟ್ಯೂಷನಲ್ಲಿ ಒಂದು ಟೀಚರ್ ಮಕ್ಕಳಿಗೆ ಓದಿಸ್ತಿದ್ದಾರೆ ಅಂದರೆ ಅದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗೋದಿಲ್ಲ, ಅದು ಸೋಷಿಯಲ್ ಆ್ಯಕ್ಟಿವಿಟಿ ಆಗಿಬಿಡುತ್ತೆ. ಅದೇ ಅವರು ದುಡ್ಡು ತಗೊಂಡು ಮಕ್ಕಳನ್ನ ಓದಿಸ್ತಿದ್ದಾರೆ ಅಂದರೆ ಅದು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿಬಿಡುತ್ತೆ, ಹೌದಲ್ವಾ. ಇದನ್ನು ಹೇಳ್ತಾ ನಮ್ಮ ಕ್ಲಾಸ್ ಇಲ್ಲಿಗೆ ಫಿನಿಶ್ ಮಾಡೋಣ. ತುಂಬ ಈಸಿ ಚಾಪ್ಟರ್ ಮಕ್ಕಳೇ, ಬರೀ ಏನು ಇಂಪಾರ್ಟೆನ್ಸು, ಏನು ಮೀನಿಂಗ್ ಅಂತ ಹೇಳೋದಕ್ಕಿತ್ತು ಅಷ್ಟೇ. ಮಕ್ಕಳೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಮಕ್ಕಳೇ.